ಏನ ಹೇಗಿದೆ ಮಿಥ್ಯಾದೃಷ್ಟಿ ಜೀವರಾಶಿ. ಆಚಾರ್ಯ ದೇವರಂತೂ ಮಿಥ್ಯಾದೃಷ್ಟಿ ಜೀವರಾಶಿಯ ಮಾತನ್ನು ಹೇಳಿಲ್ರಿ, ತಿಳಿತೇನ್ರಿ? ಹಾಗಾದ್ರೆ ಟೀಕಾಕಾರರ ಈ ಪ್ರಕಾರದ ಪ್ರಶ್ನೆ ಯಾಕೆ ಉದ್ಭವ ಮಾಡಿದರು ಅಂಥೇಳಿ ನಾವು ವಿಚಾರ ಮಾಡಿದ ನಂತರ ತಿಳಿದು ಬರುವಂಥ ವಿಷಯ ಇದೆ. ಮಿಥ್ಯಾತ್ವ ಅವಸ್ಥೆಯೊಳಗ ಜೀವ ಇದನ್ನೆಲ್ಲ ಅನೇಕ ಬಾರಿ ಮಾಡಿದ್ದಾನೆ. ಒಂದು ಶುದ್ಧ ಸ್ವರೂಪದ ಅನುಭವದ ಸಲುವಾಗಿ ಉದ್ಯಮ ಮಾಡೋದೊಂದನ್ನೇ ಬಿಟ್ಟ ಇವೆಲ್ಲ ಕಾರ್ಯ ಮಾಡಿದ್ದಾನೆ. ಈ 2 ದಿವಸದ ಚರ್ಚೆ ಅಂತೂ ಆಚಾರ್ಯ ಭಗವಂತರ ಶುದ್ಧೋಪಯೋಗದ ಅವಸ್ಥೆಯಿಂದ ಒಂದು ಸಮಯ, ಅರ್ಧ ಸಮಯ, 2 ಸಮಯ, ಅನೇಕ ಸಮಯ ಏನು ಚ್ಯುತ ಆಗ್ತಾರೆ, ಅಲ್ಲಿ ಅವರು ಯಾವುದರ ಅವಲಂಬನೆ ಮಾಡ್ತಾರೆ, ಅಲ್ಲಿ ಅವರಿಗೆ ಯಾವುದರ ಅನುಭೂತಿ ಆಗ್ತಿದೆ, ಇದರ ಚರ್ಚೆ ಮಾಡಿರ್ತಾರೆ. ಆದರೆ ಇಲ್ಲಿ ಟೀಕಾಕಾರರ ಕಡೆಗೆ ದೃಷ್ಟಿ ಹರಿಸಿದ ನಂತರ ಅವರು ಪ್ರಶ್ನೆ ಮಧ್ಯದೊಳಗ ಪ್ರಶ್ನೆಯ ರೂಪದಿಂದ ಈ ಉತ್ತರ ತಗೊಂಡಿದ್ದಾರೆ, ಈ ಪದಖಂಡ ತಗೊಂಡಿದ್ದಾರೆ. ಪ್ರಶ್ನೆಯ ಉತ್ತರದ ರೂಪದಿಂದ ಇದು ಯಾವುದರ ಉತ್ತರ ಇದೆ ಅನ್ನೋದರ ಸಲುವಾಗಿ ಪ್ರಶ್ನೆ ನಿರ್ಮಾಣ ಮಾಡಿದ್ದಾರೆ. ಏನ ಮಿಥ್ಯಾದೃಷ್ಟಿ ಜೀವರಾಶಿ ಹೇಗಿದೆ? ಆಚಾರ್ಯ ಭಗವಂತರಾಗಲಿ ಸರ್ವಜ್ಞ ಭಗವಂತರಾಗಲಿ ಮಿಥ್ಯಾದೃಷ್ಟಿ ಜೀವರಾಶಿಯ ಮಾತನ್ನ ಸ್ಪಷ್ಟ ರೂಪದಿಂದ ಹೇಳಿರದಿದ್ರೂ ಕೂಡ ಮಿಥ್ಯಾದೃಷ್ಟಿ ಜೀವರಾಶಿಯ ಸಲುವಾಗಿ ಉಪದೇಶ ನಿಜವಾಗಿ ಬಹಳಷ್ಟು ಇದೆ ಅಂಥೇಳಿ ಕೂಡ ಸ್ವೀಕಾರ ನಾವು ಮಾಡ್ಬೋದು. ಯಾಕೆ ಅಂತಂದ್ರೆ ವೀತರಾಗಿ ಸಂತರುಗಳ ಸಮ್ಯಕ್ ದೃಷ್ಟಿ ಜ್ಞಾನಿ ಪುರುಷರ ಉಪದೇಶ ಸಮ್ಯಕ್ ದೃಷ್ಟಿ ಆತ್ಮಾನುಭವ ಸಂಪನ್ನ ಜೀವದ ಸಲುವಾಗಿ ಇದೆ ಅಂಥೇಳಿ ಸ್ಪಷ್ಟಪಡಿಸಿದ್ದಾರೆ. ಆದರೂ ಕೂಡ ಸರ್ವಜ್ಞ ಭಗವಂತರ ದಿವ್ಯ ಧ್ವನಿ ಮೂಲತಃ ಮಿಥ್ಯಾದೃಷ್ಟಿ ಜೀವರಾಶಿಯ ಸಲುವಾಗಿ ಇರಬಹುದು ಅಂಥೇಳಿ ತರ್ಕ ನಾವು ಮಾಡಬಹುದರೆ. ಯಾಕೆ ಅಂತಂದ್ರೆ ದಿವ್ಯಧ್ವನಿಯ ಅಭಾವದೊಳಗ, ಸಪ್ತತತ್ವಗಳ ವಿವೇಚನೆಯ ಅಭಾವದೊಳಗ ಸಂಜ್ಞಿ ಪಂಚೇಂದ್ರಿಯ ರೂಪದಿಂದ ವಿಕಸಿತಗೊಂಡಿರುವಂಥ ಜೀವ ತನ್ನ ಅಪರಾಧ ಅಥವಾ ದೋಷದ ಅವಲೋಕನೆ ಮಾಡುವುದು ಸಾಧ್ಯ ಇಲ್ಲ ಅಂಥೇಳಿ ಸರ್ವಜ್ಞ ಭಗವಂತರ ದಿವ್ಯಧ್ವನಿ ಅಥವಾ ಉಪದೇಶ ಅಂತೂ ಮಿಥ್ಯಾದೃಷ್ಟಿ ಜೀವರುಗಳ ಸಲುವಾಗಿಯೇ ಇದೆ. ಯಾಕೆ ಅಂತಂದ್ರೆ ಮಿಥ್ಯಾತ್ವ ಅವಸ್ಥೆಯಿಂದ ಜೀವ ಬಿಡುಗಡೆ ಹೊಂದಬೇಕಾದ್ರೆ ವಿಶ್ವದ ಪದಾರ್ಥಗಳ ಸ್ವರೂಪದ ಪರಿಚಯ ಬೇಕ್ರಿ. ಮತ್ತು ಅದರ ಪರಿಚಯವನ್ನ ಸರ್ವಜ್ಞರನ್ನು ಹೊರತುಪಡಿಸಿ ಬೇರೆ ಯಾರು ಮಾಡೋದು ಸಾಧ್ಯ ಇಲ್ಲರಿ. ಹಾಗಾದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆನೂ ಉದ್ಭವ ಆಗಬಹುದಲ್ಲ. ಏನ ಸರ್ವಜ್ಞ ಭಗವಂತರ ಮಿಥ್ಯಾದೃಷ್ಟಿಯ ಸಲುವಾಗಿ ಉಪದೇಶ ಹೇಳಿರುವ ವೇಳೆದೊಳಗ ಸಮ್ಯಕ್ ದೃಷ್ಟಿ ಜ್ಞಾನಿಗಳ ಮತ್ತು ವೀತರಾಗಿ ಸಂತರ ಉಪದೇಶ ಅಂತೂ ಅನುಭವ ಸಂಪನ್ನ ಜೀವನ ಸಲುವಾಗಿನ ಇದೆ ಅಂಥೇಳಿ ಯಾಕೆ ಹೇಳಿದ್ರು? ಎರಡಕ್ಕೂ ತಥ್ಯ ಇದೆ ರೀ. ಸರ್ವಜ್ಞ ಭಗವಂತರ ಉಪದೇಶ ಮಿಥ್ಯಾದೃಷ್ಟಿ ಜೀವರಾಶಿಯ ಸಲುವಾಗಿನ ಇದೆ. ಇಡೀ ಜೀವರಾಶಿಯ ಸಲುವಾಗಿ ಇಲ್ದಿದ್ರೂ ಕೂಡ ಯಾವನೋ ಮಿಥ್ಯಾದೃಷ್ಟಿ ಜೀವನ ವಿಶ್ವದ ಪದಾರ್ಥಗಳ ಸ್ವರೂಪವನ್ನು ತಿಳ್ಕೊಂಡ ತನ್ನ ಸ್ವರೂಪದ ಸನ್ಮುಖ ಆಗಿ ಶುದ್ಧಾತ್ಮನ ಅನುಭೂತಿ ರೂಪದ ಮೋಕ್ಷ ಮಾರ್ಗದೊಳಗೆ ಬರೋ ಸಾಧ್ಯ ಇದೆ ರೀ. ಹೌದೇನಿಲ್ಲ?
ಮತ್ತು ರೂಪಿ ಅರೂಪಿ ತತ್ವಗಳ ನಿಜವಾಗಿ ಇಂದ್ರಿಯ ಜ್ಞಾನಕ್ಕೆ ಅಗೋಚರವಿರುವಂಥ 6 ದ್ರವ್ಯಗಳ ಅವುಗಳ ಸ್ವರೂಪವನ್ನು ಸರ್ವಜ್ಞ ಪ್ರಭುಗಳೇ ಹೇಳುವ ಸಾಧ್ಯತೆ ಇದೆ. ಹಾಗಾದರೆ ಸರ್ವಜ್ಞ ಪ್ರಭುಗಳ ಮಿಥ್ಯಾದೃಷ್ಟಿ ಜೀವರಾಶಿಯ ಸಲುವಾಗಿ ಯಾವ ಜೀವರಾಶಿ ತನ್ನ ಸ್ವರೂಪವನ್ನು ಮರೆತು ನಿರಂತರ ಯಾವುದರಲ್ಲೇ ಸುಖ ಇಲ್ಲವೋ, ಯಾವುದು ತನ್ನ ಸ್ವರೂಪ ಅಲ್ಲವೋ ಅದನ್ನು ತನ್ನ ಸ್ವರೂಪ ಅಂಥೇಳಿ ಮನ್ನಿಸಿ, ಯಾವುದರಲ್ಲಿ ಸುಖ ಇಲ್ಲವೋ ಅದರಲ್ಲಿ ನಿರಂತರ ಉದ್ಯಮಶೀಲ ಇರುವಂಥ ಮಿಥ್ಯಾದೃಷ್ಟಿ ಜೀವದ ಸಲುವಾಗಿ ನಿನ್ನ ಸುಖ ನಿನ್ನಲ್ಲೇ ಇದೆ, ಈ ಯಾವ ಪದಾರ್ಥ ನಿನ್ನ ಸುಖದ ಕಾರಣ ಇಲ್ಲ. ಈ ಮಾತನ್ನ ಸರ್ವಜ್ಞ ಪ್ರಭುನ ಹೇಳೋ ಸಾಧ್ಯ ಇದೆ ಒಂದು ಮಾತ. ಮತ್ತು ಸರ್ವಜ್ಞ ಪ್ರಭುವಿನ ಮೇಲೆ ಎಷ್ಟು ವಿಶ್ವಾಸ ಈ ಜೀವದ್ದು ಇದೆ ಅಷ್ಟು ಬೇರೆ ಯಾರ ಮೇಲೆ ಇರುವುದಿಲ್ಲರಿ. ಹಾಗಾದ್ರೆ ಉಪದೇಶ ಮಿಥ್ಯಾದೃಷ್ಟಿ ಜೀವರುಗಳ ಸಲುವಾಗಿ ಸರ್ವಜ್ಞ ಪ್ರಭುವಿಂದ ಇದೆ ಅನ್ನೋದು ಮಾತನ್ನು ಸಿದ್ಧಾಯಿತು. ಇನ್ನು ಸಮ್ಯಕ್ ದೃಷ್ಟಿ ಜ್ಞಾನಿ ಪುರುಷರ ಅಥವಾ ವೀತರಾಗಿ ಸಂತರ ಉಪದೇಶ ಅಂತೂ ಆತ್ಮಾನುಭವ ಸಂಪನ್ನ ಜೀವಕ್ಕನೇ ಇದೆ ಅಂಥೇಳಿ ಏನು ಹೇಳಿದ್ರಲ್ಲ, ಅದರೊಳಗನು ಪರಮ ಸತ್ಯತೆ ಇದೆ. ಯಾಕೆ ಅಂತಂದ್ರ ಅದನ್ನ ಅವರೇ ತಿಳಿತಾರ್ರಿ. ಯಾರ ಅನುಭವ ಸಂಪನ್ನ ಜೀವರನ್ನ ತಿಳಿತಾರ್ರಿ. ಮಿಥ್ಯಾದೃಷ್ಟಿ ಜೀವರುಗಳು ತಿಳಿದ್ರೂ ಕೂಡ ಆ ತಿಳಿಯುವಿಕೆಯೊಳಗ ಅವರಿಗೆ ನಿಜವಾದ ಲಾಭ ಆಗುವಂಥದ್ದೇನು ಇರುವುದಿಲ್ಲ. ಅದಕ್ಕೆ ಸಮ್ಯಕ್ ದೃಷ್ಟಿ ಜೀವದ ಸಲುವಾಗಿನ ಸರ್ವಜ್ಞ ಭಗವಂತರ ಉಪದೇಶ ಇದೆ ಅಂಥೇಳಿ ಈ ವೀತರಾಗಿ ಸಂತರ ಮತ್ತು ಸಮ್ಯಕ್ ದೃಷ್ಟಿ ಜ್ಞಾನಿಗಳ ಹೇಳಿದರು. ಅದರಿಂದ ಏನು ಇನ್ನೊಂದು ಅನಾಹುತ ಆಗಬಹುದು ಅಂತಂದ್ರೆ, ಮಿಥ್ಯಾದೃಷ್ಟಿ ಜೀವ ಅದರೊಳಗೆ ಉದಾಸೀನತೆ ಮಾಡಲಿಕ್ಕೆಲ್ಲನ ಇದೆಲ್ಲ ಅವ್ರ ಸಲುವಾಗಿದೆ, ನಮ್ಮ ಸಲುವಾಗಿ ಏನಿಲ್ಲ ಅಂಥೇಳಿ ಮಾಡಬಹುದು ಅಥವಾ ಇಲ್ಲ ಮಾಡಬಹುದು ಅನ್ನೋದು ಒಂದು ಪಕ್ಷ ಇದ್ರೆ, ಇನ್ನೊಂದು ಪಕ್ಷ ಸಬಲ ಇದೆ ರೀ. ಏನ ಅದೇ ರೇ, ನಾನು ಆ ಉಪದೇಶಕ್ಕೆ ಪ್ರಾಪ್ತ ಆಗಬೇಕಾದ್ರೆ ನಾನು ಅಂತರ್ಯದ ತತ್ವದ ನಿರ್ಣಯ ಮಾಡಿ ನನ್ನ ಸ್ವರೂಪದ ಅನುಭವ ನಾನು ಮಾಡಿ ನಾ ಆ ವೀತರಾಗಿ ಸಂತರುಗಳ ಉಪದೇಶಕ್ಕೆ ಪಾತ್ರ ಆಗಬೇಕು. ಒಂದು ಮಾತು. ಎರಡನೇದ್ದೇನಿದೆ ಅಂತಂದ್ರೆ, ವೀತರಾಗಿ ಸಂತರುಗಳು ಹೇಳಿರುವ ಮಾತ ಸತ್ಯ ಇದ್ದ ಕಾರಣ ಮಿಥ್ಯಾತ್ವ ಅವಸ್ಥೆಯಲ್ಲಿರುವಂಥ ನಾನು ಶಬ್ದರೂಪದಿಂದ ಉಪದೇಶ ಕೇಳಿದರನು ಅದನ್ನು ಭಾವದಿಂದ ಗ್ರಹಣ ಮಾಡುವಂಥ ಉದ್ಯಮ ಎಲ್ಲಿಯವರೆಗೆ ಮಾಡುವುದಿಲ್ಲ, ಅಲ್ಲಿಯವರೆಗೆ ಉಪದೇಶ ಕೇಳುವ ಭಾಗ್ಯ ಏನು ನನಗೆ ಲಭಿಸಿದೆ ಅಲ್ಲ, ಆ ಭಾಗ್ಯದ ನಾನೇ ನಿರಾಧಾರ ಮಾಡಿದ ಹಾಗೆ ಆಗ್ತಿದೆ ಅನ್ನುವಂಥ ಒಂದು ಸದ್ಭಾವನೆಯಿಂದ ಮಿಥ್ಯಾದೃಷ್ಟಿ ಜೀವರಾಶಿಯ ಸಮೂಹದೊಳಗಿಂದ ವಿರಳ ಜೀವರೇ ಯಾಕಾಗಲ್ತು ಅದು ಆ ಕಡೆಗೆ ಉದ್ಯಮ ಮಾಡಬಹುದು. ಎರಡು ಅಪೇಕ್ಷದಿಂದ ಹೇಳ್ತಾರೆ ಆಚಾರ್ಯರು. ಒಂದು ಕಡೆ ಅಬುದೇಶ ಬೋಧನಾರ್ಥ ಅಂತ ಅದನ್ನು ಹೇಳಿದ್ದಾರೆ. ಪುರುಷಾಸಿದ್ಧಿಯೊಳಗೆ ತಮ್ಮ ದೇಶನ ನಾಸ್ತಿ ಅಂತ ಹೇಳಿನೂ ಹೇಳಿದ್ದಾರೆ. ಅದಕ್ಕೆ ನೋಡ್ರಿ, ಯಾವುದಾದ್ರೂ ಒಂದು ಕಥನವನ್ನು ಆಲಿಸಿ ಅಥವಾ ಓದಿ ನಾವು ಅದರದ ಸರ್ವಥಾ ಈ ಪ್ರಕಾರ ಅರ್ಥ ಅಂಥೇಳಿ ಮಾಡುವುದಿರುವುದಿಲ್ಲ. ನಮಗೆ ಪ್ರಯೋಜನದ ಸಿದ್ಧಿ ಆಗಬೇಕಾಯಿತು ಅಂತಂದ್ರೆ ಯಾವ ಪ್ರಸಂಗದಲ್ಲಿ ಯಾವ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಅತ್ಯಂತ ಅವಶ್ಯಕ ಇದೆ. ಮುನಿ ಭಗವಂತರ ಮಿಥ್ಯಾದೃಷ್ಟಿ ಸಲುವಾಗಿ ಇದು ಉಪದೇಶ ಇಲ್ಲ ಅಂಥೇಳಿ ಹೇಳಿದ್ರೆ, ಅರ್ಥಾತ್ ಯಾವ ವ್ಯವಹಾರವನ್ನು ಮಾತ್ರ ತಿಳಿತಾನೆ ಪುರುಷಾರ್ಥ ಸಿದ್ಧಿಯ ಮಾತ, ಯಾವನಿಗೆ ನಿಶ್ಚಯದ ಕಡೆಗೆ ಗಮನನೇ ಇಲ್ಲ ಆ ಜೀವದ ಸಲುವಾಗಿ ಉಪದೇಶನ ಇಲ್ಲ ಅಂಥೇಳಿ ಹೇಳಿದರು. ಮತ್ತು ಅದೇ ಆಚಾರ್ಯ ದೇವ ಸಮಯ ಸಾರದೊಳಗ ಅಬುಧಶ್ಯ ಬೋಧನಾರ್ಥಂ ಅಂಥೇಳಿ ಹೇಳಿದರು.
ಯಾ ಅಬುಧಶ್ಯ ಬೋಧನಾರ್ಥಂ ಅಂಥೇಳಿ ಪುರುಷಾರ್ಥ ಸಿದ್ಧಿ ಉಪಾಯದೊಳಗನ್ನ ಹೇಳಿದರು. ಅಲ್ಲಿ ಸಮಯ ಸಾರದೊಳಗೆ ಉತ್ಥಾನಿಕೆ ಹೇಳಿದರು ಒಂದು ಗಾಥೆಯ ಮೇಲೆ. ಏನ ಅತಃ ಅತ್ಯಂತ ಅಪ್ರತಿಬುದ್ಧ ಬೋಧನಾರ್ಥಂ ಕ್ರಿಯಾ. ಈಗ ಯಾವ ಕ್ರಿಯೆ ಮಾಡಲಾಗುತ್ತದೆ ಅಂತಂದ್ರೆ ಅತ್ಯಂತ ಅಪ್ರತಿಬುದ್ಧ ಏನದನು ಅವನಿಗೆ ತಿಳಿಸಿ ಹೇಳುವ ಸಲುವಾಗಿ. ಅದರಲ್ಲೇನೂ ಮಹಾ ಅರ್ಥ ಇದೆ. ಏನ ಅತ್ಯಂತ ಅಪ್ರತಿಬುದ್ಧ ಅರ್ಥಾತ್ ಸರಳ ಮುಗ್ಧ ಜೀವರೇ. ಸರಳ ಇರುವಂಥ ಜೀವ, ಮಾಯಾಚಾರಿ ಅಲ್ಲ, ಮತ್ತು ಮುಗ್ಧ ಜೀವರೇ. ಅತ್ಯಂತ ಅಪ್ರತಿಬುದ್ಧ. ಅವ ಹೇಗಿರ್ತಾನೋ, ಸರಳ ಹೇಗಿರ್ತಾನೋ ಅಂತಂದ್ರೆ ಅವರು ಹೇಳಿದ್ದನ್ನ ಅವ ಕೇಳ್ತಾನ್ರಿ. ಕೇಳ್ತಾನ ಅರ್ಥಾತ್ ಇದು ಸತ್ಯ ಅಂಥೇಳಿ ಅದನ್ನು ಗ್ರಹಣ ಮಾಡ್ತಾನ್ರಿ. ಇನ್ನು ಕೆಲವು ಜೀವರುಗಳ ಹೀಗದಾರಲ್ಲ, ಹೇಗದರು ಅಂತಂದ್ರೆ ನಾನೇನು ತಿಳಿತಾ ಇದ್ದೇನೆ ಅದುವೇ ಸತ್ಯ ಇದೆ, ನನಗೆ ಯಾರ್ದು ಕೇಳಿ ತಿಳ್ಕೊಳ್ಬೇಕಾದಂಥ ಮಾತ ಇಲ್ಲ. ನೋಡ್ರಿ, ಉಪದೇಶ ಆಲಿಸುವ ಸಲುವಾಗಿ ಮುಗ್ಧತೆ ಅಥವಾ ಅತ್ಯಂತ ಅಪ್ರತಿಬುದ್ಧತೆ ಕೂಡ ಒಂದೇನಿದೆ ಅಂತಂದ್ರೆ ಅವಶ್ಯಕ ಇರುವಂಥ ಭೂಮಿಕಾ ಇದೆ. ತನ್ನನ್ನು ತಾನು ಬುದ್ಧಿವಂತ ಅಂತ ಹೇಳಿ ತಿಳ್ಕೊಂಡ್ರೆ ಯಾರ ಮಾತು ಕೇಳುವುದಿಲ್ಲ. ನನಗೇನೂ ತಿಳಿಯುವುದಿಲ್ಲ, ಅರೆ ನಿನಗೆ ತಿಳಿತಿರಬಹುದು, ಆದರೆ ಈ ಕ್ಷೇತ್ರದಲ್ಲಿ ತಿಳಿಯುವುದಿಲ್ಲಲ್ಲ. ಅದನ್ನು ಯಾವ ಜೀವ ಸ್ವೀಕಾರ ಮಾಡಿ ಆಚಾರ್ಯ ಭಗವಂತರ ಎದುರಿಗೆ ಕೂತಿದನೋ ಅವನಿಗೆ ನಿಯಮದಿಂದ ಆ ಉಪದೇಶ ತಿಳ್ಕೊಳ್ಳುವಂಥ ಆಂತರಿಕ ಭಾವನೆ, ಉದ್ಯಮ ಮತ್ತು ಅದರಿಂದ ಅವನಿಗೆ ಲಾಭ ಅವಶ್ಯವಾಗಿ ಆಗುವುದಿದೆ. ಹೀಗೆ ಜಿನಾಗಮದಲ್ಲಿ ಪರಸ್ಪರ ವಿರೋಧ ಸೂಚಕ ವಚನಗಳ ಕಂಡು ಬರ್ತವೆ, ಆದರೆ ನಿಜವಾಗಿ ವಿರೋಧ ಇರುವುದಿಲ್ಲ. ಆ ಪ್ರಸಂಗವನ್ನು ನಾವು ತಿಳ್ಕೊಂಡ ಅರ್ಥ ಮಾಡಿಕೊಳ್ಳೋದು ಅವಶ್ಯಕ ಇದೆ. ಇಲ್ಲಿ ಪ್ರಶ್ನೆ ಏನಿದೆ, ಹೇಗಿದೆ ಮಿಥ್ಯಾದೃಷ್ಟಿ ಜೀವರಾಶಿ? ಹಾಗಾದ್ರೆ ಇದು ನಮಗೆ ಅನ್ವಯಿಸ್ತಿದೆ ಏನಿಲ್ರಿ? ಅನ್ವಯಿಸ್ತಿದೆ. ಕ್ಲಿಶ್ಯಂತೆ ಕರ್ಮಭಿ ಕ್ಲಿಶ್ಯಂತಾಂ ಅಂಥೇಳಿ ಆಚಾರ್ಯ ಭಗವಂತರ ಶಬ್ದದ ಮೂಲಕ ಮಿಥ್ಯಾದೃಷ್ಟಿ ಜೀವದ ಸ್ವರೂಪವನ್ನು ಪರಿಚಯಿಸಿದರು. ಏನ? ವಿಶುದ್ಧ ಶುಭೋಪಯೋಗ ರೂಪ ಪರಿಣಾಮದ. ಇಲ್ಲಿ ವಿಶುದ್ಧ ಅಂಥೇಳಿ ಹೇಳಿದರೆ, ಈಗ 2 ದಿವಸ ವಿಶುದ್ಧ ಏನು ಹೇಳಿತ್ತು, ಆ ವಿಶುದ್ಧ ಅಲ್ಲಿಂದ ಇಲ್ಲಿ. ಯಾಕೆ ಅಂತಂದ್ರೆ ಮಿಥ್ಯಾದೃಷ್ಟಿ ಜೀವಕ್ಕೆ ಅನ್ವಯಿಸಬೇಕಲ್ಲ. ಹಾಗಾದರೆ ಇಲ್ಲಿ ವಿಶುದ್ಧ ಅಂತಂದ್ರೆ ಏನು? ಸಂಕ್ಲೇಶದಿಂದ ವಿರುದ್ಧ ಯಾವುದಿದೆ ಅದು ವಿಶುದ್ಧ. ತಿಳಿತಲ್ಲ? ಮಂದ ಕಷಾಯ ರೂಪ ಯಾವುದಿದೆ? ಅರೆ ಮಂದ ಕಷಾಯ ಅಂದ್ರೆ ನಿಷ್ಕಷಾಯ ಸ್ವಭಾವದ ಅವಲಂಬನೆ ಮಾಡಿದ ನಂತರನ ಮಂದ ಕಷಾಯ ರೂಪದ ಪರಿಣಾಮ ಆಗ್ತಿದೆಯಲ್ಲ, ಹಾಗಿಲ್ಲ. ಆದ್ರೆ ಪ್ರಸಂಗವಶಾತ್ ತೀವ್ರ ಮಂದ ಆಗ್ತಾ ಇರ್ತಾವಲ್ಲ, ಅಂಥ ಮಂದ ಕಷಾಯ ಅಂತೇಳಿ ಇಲ್ಲಿ ತಿಳ್ಕೊಳ್ಳೋದ್ರೆ. ವಿಶುದ್ಧ ಶುಭೋಪಯೋಗ. ಹಾಗಾದರೆ ಇಲ್ಲಿ ಉಪಯೋಗದೊಳಗೆ ಶುಭ ಎಲ್ಲಿದೆ? ಉಪಯೋಗದೊಳಗೆ ಶುಭ ಮಿಥ್ಯಾದೃಷ್ಟಿ ಜೀವದಲ್ಲೇ ಇರೋದನ ಇಲ್ಲ ಅಂಥೇಳಿ 2 ದಿವಸ ಸಿದ್ಧಿ ಮಾಡಿದ್ದಲ್ಲ. ಹಾಗಾದ್ರೆ ಶುಭೋಪಯೋಗ ಶಬ್ದ ಯಾಕೆ ಹೇಳಿದರು ಟೀಕಾಕಾರರ? ಶುಭೋಪಯೋಗ ಶಬ್ದ ಯಾಕೆ ಹೇಳಿದರು ಅಂತಂದ್ರೆ, ಯಾವ ಮನ ವಚನ ಕಾಯದ ಪ್ರವೃತ್ತಿ ಇದೆಯಲ್ಲ, ಅದು ಒಂದು ವೇಳೆ ಶುಭ ಇತ್ತು ಅಂತಂದ್ರೆ ಇವು ಅದನ್ನು ಶುಭೋಪಯೋಗ ಅಂತೇಳಿ ತಿಳ್ಕೊಳ್ತಾನ್ರಿ. ಅದಕ್ಕೆ ಶುಭೋಪಯೋಗ ಅಂತೇಳಿ ಇವನ ಭಾಷೆಯ ಮಾತನ್ನು ಹೇಳಿದ್ದಾರೆ. ಉಪಯೋಗದ ಅಪೇಕ್ಷಾದಿಂದ ಮಿಥ್ಯಾದೃಷ್ಟಿ ಜೀವದಲ್ಲೇ ಶುಭ ಇರೋದಿಲ್ರಿ. ಉಪಯೋಗದೊಳಗ ಯಾವ ಶುಭ ಮತ್ತು ಅಶುಭ ಇದೆಯಲ್ಲ, ಆ ಅಶುಭದ ಅರ್ಥ ಹೀಗಿದೆ: ಸಂಸಾರ ಶರೀರ ಮೋಹ ಅರ್ಥಾತ್ ಪರಸನ್ಮುಖತೆ.
ಪರದೊಳಗ ಮೂರ್ಛಿತತನ ಏನಿದೆ ಅದುವೇ ಅಶುಭೋಪಯೋಗಿದೆ ರೀ. ಏನು ಹೇಳಿದ್ರಿ ನೋಡ್ರಿ, ಮಾತು ಹೀಗಿದೆ: ಮನ ವಚನ ಕಾಯ ಅಥವಾ ಪರದ್ರವ್ಯದ ಸನ್ಮುಖ ಏನು ಉಪಯೋಗ, ಪರದ್ರವ್ಯದೊಳಗೆ ಮೂರ್ಛಿತತನ ಏನಿದೆ ಅದು ಅಶುಭ ಉಪಯೋಗ ಇದೆ ರೀ. ಅಲ್ಲಿ ಬೇಕಾದ್ರೆ ಜೀವ ಹಿಂಸೆ ಆಗದೇ ಇದ್ರೂ ಕೂಡ ಏನಿದೆ ಅದ ಅಶುಭ ಉಪಯೋಗ ಇದೆ ರೀ. ಅಲ್ಲಿ ಬೇಕಾದ್ರೆ ಅಸತ್ಯ ವಚನ ಆಡದೇ ಇದ್ರೂ ಕೂಡ, ಅಲ್ಲಿ ಬೇಕಾದ್ರೆ ಕಳವು ಅಬ್ರಹ್ಮದ ಸೇವನೆ ಮಾಡದೇ ಇದ್ರೂ ಕೂಡ ಅಶುಭ ಉಪಯೋಗ ಇದೆ ರೀ. ಯಾವುದ ಪರದ್ರವ್ಯದೊಳಗ ಯಾವುದು ಮೂರ್ಛಿತ ಇದೆಯೋ ಆ ಜೀವದ ಆ ಮೂರ್ಛಿತ ರೂಪದ ಯಾವ ಉಪಯೋಗ ಇದೆ ಅದು ಅಶುಭ ಉಪಯೋಗ ಇದೆ. ಇನ್ನು ಶುಭೋಪಯೋಗ ಯಾವುದ? ಸ್ವದ್ರವ್ಯದ ಕುರಿತಾಗಿ ಯಾವ ಜೀವದ ಉಪಯೋಗದೊಳಗ ಆಸ್ಥಾ ನಿರ್ಮಾಣ ಆಗಿದೆ, ಯಾವ ಜೀವದ ಉಪಯೋಗದೊಳಗ ಸ್ವಭಾವದ ಕುರಿತಾಗಿ ಸ್ವತತ್ವದ ಕುರಿತಾಗಿ ರುಚಿ ನಿರ್ಮಾಣ ಆಗಿದೆ, ಆ ರುಚಿಯ ಅನುಸಾರ ಉಪಯೋಗ ಸ್ವದ್ರವ್ಯವನ್ನು ಮುಖ್ಯ ಮಾಡಿಕೊಂಡ ನಡೆದದ್ದು ಇದೆ, ಅದಕ್ಕೆ ಶುಭೋಪಯೋಗ. ಅತ್ಯಂತ ಸುಲಭ. ಪರಸನ್ಮುಖ ಉಪಯೋಗ ಏನಿದೆ ಅದು ಅಶುಭೋಪಯೋಗ ಇದೆ. ಸ್ವಸನ್ಮುಖ ಉಪಯೋಗ ಅಂದ್ರೆ ಜ್ಞಾನದ ಪರಿಣಮನ, ಅದೇನಿದೆ ಅದು ಶುಭೋಪಯೋಗ. ಹಾಗಾದ್ರೆ ಯಾರಿಗೆ ಆತ್ಮನ ಅನುಭೂತಿ ಆದದ್ದು ಇದೆ ಅವರದೇ ಉಪಯೋಗ ಆತ್ಮನ ಸನ್ಮುಖ ನಿರಂತರ ಇರೋದಲ್ಲ ಅಂಥೇಳಿ ಶುಭೋಪಯೋಗ ಅವರಿಗೆ ಇದೆ, ಅಶುಭೋಪಯೋಗ ಅವರಲ್ಲೇ ಇರುವುದಿಲ್ಲ. ಮೊನ್ನೆ ದಿವಸದರ ಚರ್ಚೆ ಬಂದದ್ದು ಇತ್ತು, ಸಂಸಾರ ಶರೀರ ಭೋಗ ಮೊದಲಾದ ಪರದ್ರವ್ಯಗಳಲ್ಲೇ ಸಮ್ಯಕ್ ದೃಷ್ಟಿ ಜೀವ ಪ್ರವೃತ್ತಿ ಮಾಡ್ತಾ ಇದ್ರೂ ಕೂಡ ಅವನದ ಅಶುಭೋಪಯೋಗ ಇರುವುದಿಲ್ಲ. ಮಿಥ್ಯಾದೃಷ್ಟಿ ಜೀವ ಆತ್ಮನ ಅನುಭೂತಿ ಇಲ್ಲದನ ಶುಭಾನುಷ್ಠಾನ ಮಾಡ್ತಾ ಇದ್ರೂ ಕೂಡ ಅವನಲ್ಲೇ ಅಶುಭ ಉಪಯೋಗ ಇದೆ. ಯಾಕೆ? ಅರೆ ಅಶುಭ ಉಪಯೋಗದ ವ್ಯಾಖ್ಯಾನ ಇಷ್ಟ ಇದೆ. ನಿಜ ತತ್ವದಿಂದ ಹೊರಗಿರುವಂಥ, ಅನ್ಯ ಇರುವಂಥ, ಭಿನ್ನ ಇರುವಂಥ, ಕೇವಲ ಸಂಯೋಗ ರೂಪದಿಂದ ಇರುವಂಥ ಪರಪದಾರ್ಥಗಳಲ್ಲೇ ಮುಗ್ಧ ಅಥವಾ ಮೂರ್ಛಿತತನ ಏನಿದೆ ಅದು ಅಶುಭ ಉಪಯೋಗ ಇದೆ. ಇನ್ನು ಜಿನಶಾಸನದ ಅಭ್ಯಾಸದಿಂದ, ಜಿನಶಾಸನದ ಅಧ್ಯಯನದಿಂದ ಯಾವ ಜೀವದ ದುಃಖದ ಕಾರಣೀಭೂತವಿರುವಂಥ ಪರಸನ್ಮುಖ ದೃಷ್ಟಿಯೊಳಗ ಉದಾಸೀನತೆ ಬಂದಿದೆಯಲ್ಲ, ಆ ಜೀವದಲ್ಲಿ ಶುಭೋಪಯೋಗ ವ್ಯವಹಾರದಿಂದ ಇದೆ. ಏನು ಹೇಳ್ತು? ಆಗಮದ ಅಧ್ಯಯನದಿಂದ, ಅಭ್ಯಾಸದಿಂದ ದುಃಖದ ಕಾರಣವಿರುವಂಥ ಪರಸನ್ಮುಖ ದೃಷ್ಟಿಯ ಕುರಿತು ಉದಾಸೀನತೆ ಎಲ್ಲಿ ಬಂದಿದೆಯಲ್ಲ, ಆ ಉದಾಸೀನ ರೂಪದ ಪರಿಣಾಮಕ್ಕ ವ್ಯವಹಾರದಿಂದ ಶುಭೋಪಯೋಗ ಅನ್ಬೋದ್ರಿ. ಜೈನನ ಪರಿಭಾಷಾ ಇವತ್ತು ಸ್ವಾಮೀಜಿದ ಅವೇನು ಸಣ್ಣ ಸಣ್ಣ ಬರ್ತಾವೆ, ಮೋಕ್ಷಾರ್ಥಿ ಪರಿವಾರ ಅಂಥೇಳಿ ಅವರೊಂದು 10 ನಿಮಿಷ ಕೇಳ್ತಾರೆ. ಅದರೊಳಗ ತಾರಣಸ್ವಾಮಿ ಜೈನ ಯಾರಿಗೆ ಅಂದಿದಾನು ಅನ್ನುವುದರ ಬಗ್ಗೆ ಚರ್ಚೆ ಇರ್ತಾರೆ. ಅಂದ್ರೆ ವ್ಯಾಖ್ಯೆ ಇತ್ತು. ಏನ? ಯಾವ ಜೀವ ಸಂಸಾರ ದುಃಖದಿಂದ ವಿಮುಖ ಇದ್ದಾನೋ ಅವ ಜೈನ. ಒಂದೇ ವಾಕ್ಯ. ಏನ? ಯಾವ ಜೀವ ಸಂಸಾರ ದುಃಖಗಳಿಂದ ವಿಮುಖ ಇದ್ದಾನೋ, ಅರ್ಥಾತ್ ಸ್ವಭಾವ ಸನ್ಮುಖ, ಅರ್ಥಾತ್ ಪಂಚ ಪರಮೇಷ್ಠಿಗಳ ಸಾಗಿ ಹೋದಂಥ ಮಾರ್ಗದಲ್ಲೇ ಆಸಕ್ತ ಯಾವದನಲ್ಲ ಅವನು ಜೈನ. ಕುಲ ಪರಂಪರೆಯಿಂದ ಮಾತ್ರ ಜೈನ ಇದ್ರ ಅವನ ಜೈನತ್ವದಿಂದ ಅವನಿಗೆ ಲಾಭ ಇಲ್ರಿ.
ಬಹಳ ಕಠಿಣ ಇದೆ ರೀ. ಬಹಳ ಕಠಿಣ ಇಲ್ಲ, ಅತ್ಯಂತ ಸುಲಭ ಇದೆ ರೀ. ಅತ್ಯಂತ ಸುಲಭ ಇದೆ. ಏನಿದೆ ರೀ? ಅರೆ, ತನ್ನ ದುಃಖದ ಕಾರಣಗಳಿಂದ, ದುಃಖದ ಕಾರಣ ಯಾವುದಿದೆ? ಪರದೊಳಗೆ ರುಚಿ ಏನಿದೆ ಅದೇ ದುಃಖದ ಕಾರಣ ಇದೆ. ರುಚಿ ಅಂದ್ರೆ ಪರದೊಳಗೆ ತನ್ನತನ, ಅಂದ್ರೆ ಪರದೊಳಗೆ ನಿರಂತರ ಆಸಕ್ತಿಪೂರ್ವಕ ಪ್ರವೃತ್ತಿ ಅಂದ್ರೆ ಅದೇನಿದೆ ರೀ? ಅದುವೇ ನಿಜವಾಗಿ ದುಃಖದ ಕಾರಣ ಇದೆ ರೀ. ತನ್ನ ದುಃಖದ ಕಾರಣ ಪೂರ್ವ ಕರ್ಮದ ಉದಯ ಅಲ್ಲ. ತನ್ನ ದುಃಖಕ್ಕೆ ಕಾರಣ ಪರದ್ರವ್ಯಗಳದ್ದು ಯಾವುದೇ ಅವಸ್ಥಾ ವಿಶೇಷ ಅಲ್ಲ. ತನ್ನ ದುಃಖದ ಕಾರಣ ಯಾವುದಿದೆ? ತನ್ನಿಂದ ಭಿನ್ನವಿರುವಂತಹ ಸಂಯೋಗ ಮಾತ್ರವಿರುವಂತಹ ಪರಪದಾರ್ಥಗಳಲ್ಲಿ, ಅವು ಚೇತನ ಇರಲಿ ಅಚೇತನ ಇರಲಿ, ಆ ಪರಪದಾರ್ಥಗಳಲ್ಲಿ ರುಚಿ, ಆಸಕ್ತಿ ಅಥವಾ ಅದರೊಳಗೆ ಪ್ರವೃತ್ತಿ ಏನಿದೆ ಅಲ್ಲ, ಅದುವೇ ನಿಜವಾಗಿ ತನ್ನ ದುಃಖದ ಕಾರಣ ಇದೆ ರೀ. ಯಾವ ದುಃಖದ? ವರ್ತಮಾನದಲ್ಲಿನೂ ಮತ್ತು ಭವಿಷ್ಯದಲ್ಲಿನೂ. ಭವಿಷ್ಯದಲ್ಲಿ ದುಃಖದ ಕಾರಣ ರೂಪ ಕರ್ಮಗಳ ಸಂಚಯ ಮಾಡುತ್ತಿದೆ, ವರ್ತಮಾನದೊಳಗೆ ಸ್ವಭಾವದಿಂದ ಹೊರಗಿರಿಸ್ತಿದೆ ಅಂಥೇಳಿ ದುಃಖ. ಹಾಗಾದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ವಿಶುದ್ಧ ಶುಭೋಪಯೋಗ ರೂಪ ಪರಿಣಾಮದ ಜಿನೋಕ್ತ ಸೂತ್ರಗಳ ಅಧ್ಯಯನ, ಜೀವ ಮೊದಲಾದ ದ್ರವ್ಯಗಳ ಸ್ವರೂಪದ ಪುನಃ ಪುನಃ ಸ್ಮರಣೆ. ಅರೆ, ಇವು ಅವಶ್ಯಕಂತೂ ಅದವ್ರಿ. ಯಾವುದರ ಸಲುವಾಗಿ? ಶುದ್ಧ ಸ್ವರೂಪದ ಅನುಭವದ ಸಲುವಾಗಿ. ಸಂಸಾರದ ಗತಿಗಳಿಗೆ ಸಾಗುವಂತಹ ಮಾರ್ಗದಿಂದ ಭಿನ್ನವಾದಂತಹ ಮೋಕ್ಷಗತಿಯ ಮಾರ್ಗದ ಉಪಲಬ್ಧಿಯ ಸಲುವಾಗಿ ಇವು ಅವಶ್ಯಕ ಇದ್ದಾವೆ. ಯಾವ? ವಿಶುದ್ಧ ಶುಭೋಪಯೋಗ ರೂಪದ ಪರಿಣಾಮ. ಎರಡನೇದ್ದೇನ? ಜಿನೋಕ್ತ ಸೂತ್ರಗಳ ಅಧ್ಯಯನ. ಅರೆ, ಮೂರನೇದ ಜೀವ ಅಜೀವ, ದೇಹ ಆತ್ಮ, ಅರೆ ಜ್ಞಾನ ರಾಗ, ಇವುಗಳದ್ದು ಪುನಃ ಪುನಃ ಸ್ಮರಣೆ. ಅರೆ, ಈ ರಾಗ ಬಿಟ್ಟು ಹೋಗುವಂಥದ್ದಿದೆ, ಇದು ನನ್ನ ಸ್ವರೂಪದೊಳಗಿಲ್ಲ. ಅರೆ, ಈ ರಾಗ ನನಗೆ ಹಿತಕರ ಅನ್ನಿಸ್ತಾ ಇರೋದ ಮಿಥ್ಯಾತ್ವ ಇದೆ. ಈ ಪ್ರಕಾರ ಪುನಃ ಪುನಃ ತನ್ನ ಅಶುದ್ಧ ಭಾವ, ವಿಕೃತ ಭಾವ, ವಿಪರೀತ ಭಾವಗಳ ಕುರಿತಾಗಿ ಪರತ್ವದ ಸ್ಮರಣೆ ಆಗೋದೇನಿದೆ ಇದು ಅವಶ್ಯಕ ಇದೆ. ಯಾವುದರ ಸಲುವಾಗಿ? ಶುದ್ಧ ಸ್ವರೂಪದ ಅನುಭವದ ಸಲುವಾಗಿ. ಮೂರು ಮಾತು ಅದು. ನಾಲ್ಕನೇದ ಕಡೆ ಪಕ್ಷ ಇದಂತೂ ಬೇಕನ. ಯಾವುದ? ಪಂಚಪರಮೇಷ್ಠಿಗಳ ಸ್ತುತಿ ಸ್ತವನ, ಗುಣಸ್ತವನ. ಇದಂತೂ ಎಲ್ಲರಲ್ಲೇ, ಅತ್ಯಂತ ಪ್ರತಿಬುದ್ಧನಲ್ಲೇ ಕೂಡ ಇದು ಇರ್ತಿದೆ. ಇವು ನಾಲ್ಕು ಕಾರ್ಯ. ಮಿಥ್ಯಾದೃಷ್ಟಿ, ಜೀವರಾಶಿ. ಅರೆ, ಜೀವರಾಶಿ ಅಂಥೇಳಿ ಹೇಳಿದ್ರೆ ಆ ಟೀಕಾಕಾರರ ಅಭಿಪ್ರಾಯದೊಳಗ, ಅವರ ಮನೋಮಂದಿರದೊಳಗ ಅನೇಕ ಜೀವಗಳದ್ದು ಸ್ವೀಕಾರ ಇದ್ರೆ ಇರಬಹುದ್ರಿ. ಆದರೆ ಜೀವರಾಶಿ ಅಂಥೇಳಿ ಹೇಳುವ ಶಬ್ದದ ಅರ್ಥ ನಾವು ಹೀಗೆ ಮಾಡಿಕೊಳ್ಳೋದಿದೆ, ನಾನು ಸ್ವಯಂ ಹೀಗೆ ಮಾಡಿಕೊಳ್ಳೋದಿದೆ. ಜೀವನಾದಂಥ ನಾನು ರಾಶಿ ರಾಶಿ ಭವಗಳಲ್ಲೇ ಇದನ್ನು ಮಾಡಿದ್ದಿರಬಹುದು. ಯಾವುದನ್ನ? ವಿಶುದ್ಧ ಶುಭೋಪಯೋಗ ರೂಪದ ಪರಿಣಾಮ. ಅರೆ, ಬಹಳ ಬಹಳ ಅಂತಂದ್ರೆ ಅತ್ಯಂತ ಸ್ಥೂಲ ಶುಭ ಪರಿಣಾಮವನ್ನು ಕೂಡ ನಾನು ಬಹಳ ಉತ್ಕೃಷ್ಟ ಅಂತ ಹೇಳಿ ತಿಳ್ಕೊಂಡಿರ್ತೇನೆ. ಅತ್ಯಂತ ಸ್ಥೂಲ ರೂಪದ ಶುಭ ಪರಿಣಾಮ, ವಿಶುದ್ಧ ಪರಿಣಾಮವನ್ನು ಕೂಡ, ಅರ್ಥಾತ್ ಅತ್ಯಂತ ಸಾಮಾನ್ಯ ಪುಣ್ಯ ಬಂಧ ಮಾಡಿಸುವಂಥ ಯೋಗ್ಯತೆ ಯಾವ ಪರಿಣಾಮದೊಳಗಿದೆಯೋ ಆ ಪರಿಣಾಮವನ್ನು ಕೂಡ ನನ್ನಲ್ಲೇ ಆ ಪರಿಣಾಮ ಆಯಿತು ಅಂತಂದ್ರೆ ನಾನು ಆ ಪರಿಣಾಮವನ್ನು ಬಹಳ ಉತ್ಕೃಷ್ಟ, ಅರ್ಥಾತ್ ಆ ಪರಿಣಾಮದಿಂದ ನನ್ನ ಜೀವನ ಧನ್ಯ ಅಂಥೇಳಿ ನಾನು ತಿಳ್ಕೊಂಡಿರ್ತೇನೆ.
ನನಗೆ ಶುಭ ಪರಿಣಾಮ ಒಳ್ಳೆಯದ ಅನ್ನಿಸುವ ಸಲುವಾಗಿ ಉತ್ಕೃಷ್ಟ ಶುಭ ಪರಿಣಾಮ ಬೇಕು, ಹೀಗೇನು ಮಾತಿಲ್ಲ. ಅತ್ಯಂತ ಕೆಳದರ್ಜೆಯ ಶುಭ ಪರಿಣಾಮವನ್ನು ಕೂಡ ಮಾಡಿ ಅರೇ ಏನು ಹೇಳುವುದ, ಅಂಧ ವ್ಯಕ್ತಿ ಅಥವಾ ವೃದ್ಧ ಮನುಷ್ಯ ಭಿಕ್ಷುಕಾಗಿ ಬಂದ ನಂತರ ಅವನಿಗೊಂದು ಹಿಡಿಯ ಅನ್ನ ಹಾಕಿದ ನಂತರ, ನಾನು ತಿನ್ನಲಿಕ್ಕೆ ಯೋಗ್ಯವಿರುವಂಥ ಅನ್ನ ಹಾಕಿದ ನಂತರ ನಾನು ಬಹಳ ಉಚ್ಚತರದ ಕಾರ್ಯ ಮಾಡಿದ್ನು ಅಂಥೇಳಿ ಸ್ವಯಂ ಆಂತರ್ಯದೊಳಗೆ ಅಭಿಪ್ರಾಯದೊಳಗೆ ಮೂಡಿ ಬರ್ತಿದೆಯೋ ಅಥವಾ ಇಲ್ಲರಿ? ತಿಳಿತಾ ಇಲ್ಲ. ಬಹಳ ಉತ್ಕೃಷ್ಟ ಕಾರ್ಯ ಮಾಡಿದೆನು ಅಂಥೇಳಿ ವಿಕಲ್ಪ ಇರಲಿಕ್ಕಿಲ್ಲ. ವಿಚಾರದೊಳಗೆ ನಮ್ಮ ಬುದ್ಧಿಗೆ ನಮಗೆ ತಿಳಿದು ಬರುವಂಥ ವಿಚಾರ ಇರಲಿಕ್ಕಿಲ್ಲ. ಆದರೆ ಒಳಗಡೆ ಅಭಿಪ್ರಾಯದೊಳಗೆ ತೀರ ವೃದ್ಧ ಇದ್ದಾನೆ, ರೋಗಿ ಇದ್ದಾನೆ, ಅಥವಾ ಅಂಧ ಮನುಷ್ಯ ಇದ್ದಾನೆ, ಅವನಿಗೆ ಹಳಸಿದ್ದ ನಿನ್ನೇದ ಅಲ್ಲ, ನಾನು ತಿನ್ನುವಂಥ ಆಹಾರದೊಳಗಿಂದ ಒಂದಿಷ್ಟು ಹಾಕಿದೆನು. ಅವನು ಒಂದಿಷ್ಟು ತೃಪ್ತಿಯ ನೋಟದಿಂದ ನನ್ನ ಕಡೆಗೆ ನೋಡಿದ ಅಂತಂದ್ರೆ ನಾನು ಬಹಳ ಉತ್ಕೃಷ್ಟ ಕಾರ್ಯ ಮಾಡಿದೆನು, ಬಹಳ ಧನ್ಯ ಕಾರ್ಯ ಮಾಡಿದೆನು ಅಂಥೇಳಿ ಅನ್ನಿಸ್ತಿದೆ. ಏನಿಲ್ಲ. ಭಗವನ್ ಮಂದಿರದೊಳಗೆ ಹೋಗಿ ಬಂದ ನಂತರ ನಾನು ಬಹಳಷ್ಟೇನ್ರಿ ಧರ್ಮ ಕಾರ್ಯ ಮಾಡಿ ಬಂದಿನು ಅಂಥೇಳಿ ಅನ್ನಿಸ್ತಿದೆ. ಏನಿಲ್ರಿ. ಸಂವೇದಗಿರಿಗೆ ಹೋಗಿ ಬಂದ ನಂತರ ಅಥವಾ ಒಂದು ಗ್ರಂಥಕ್ಕೆ 10,000 ದಾನ ಕೊಟ್ಟ ನಂತರ ಅಥವಾ ಗ್ರಂಥದ ವಿಮೋಚನೆಯೊಳಗ ಉತ್ಸಾಹಪೂರ್ವಕ ವರ್ತಿಸಿದ ನಂತರ ನಮಗೆ ಆಂತರ್ಯದೊಳಗೆ ಪರಮ ಶಾಂತಿ ಸಮಾಧಾನದ ಕಲ್ಪನೆ ಆಗ್ತಿದೆಯೋ ಅಥವಾ ಇಲ್ರಿ? ಆಗಬಾರ್ದೇನ? ಅರೇ ಆಗಬಾರ್ದು ಅನ್ನುವ ಮಾತಿಲ್ಲ, ಆಗೋದು ನಮ್ಮ ಕೈಯೊಳಗಿನ ಮಾತಿಲ್ಲ. ಅರೇ ರೀ, ಆದ್ರೆ ಆ ಮನ್ನನೆಯೊಳಗೇನು ಬಿಗಿತನ ಬರ್ತಾ ಇದೆಯಲ್ಲ, ಶಿಥಿಲತನ ಬರ್ಬೇಕ್ರಿ. ಮನ್ನನೆಯೊಳಗ ಇವೆಲ್ಲ ಕಾರ್ಯಗಳ ಆದ ನಂತರ ವಿಪರೀತ ಮನ್ನನೆ ಇತ್ತಲ್ಲ ಅನಾದಿ ಕಾಲದ, ಅದರೊಳಗೆ ಸಡಿಲತನ ಬರ್ಬೇಕು. ಆದ್ರೆ ಅದರೊಳಗೆ ಬಿಗಿತನ, ಜಟಿಲತನ, ದೃಢತನ ಬಂತು ಅಂತಂದ್ರೆ ಏನು ಮಾಡೋದ್ರಿ? ವರ್ಣನೆ ಮಾಡಿದ್ರೆ ಮತ್ತೆ ಇರ್ತಾನೆ ರೀ. ವರ್ಣನೆ ಯಾರು ಮಾಡದಿದ್ರೂ ನಾವೇ ನಮ್ಮಷ್ಟಕ್ಕೆ ನಾವು ವರ್ಣನೆ ಮಾಡಿ ಪತ್ರಿಕಾಗೊಳದಾಗ ಹಾಕೊಂತೀವ್ರಿ. ಬಹಳ ಅದ್ಭುತ ಮಾತಿದ್ದೀರಿ. 4 ಜನರು ನನ್ನನ್ನು ತಿಳಿಲಿ. ಅದೇ ಬುದ್ಧಿಪೂರ್ವಕ ಇಂಥ ವಿಕಲ್ಪ ಇರುವುದಿಲ್ರಿ ಬಾಯಿ. ಅದರ ಅಭಿಪ್ರಾಯದೊಳಗೆ ಅದು ಗಾಢವಾಗಿ ಅನಾದಿ ಕಾಲದ್ದೇನಿದೆಯಲ್ಲ ಅದು ಬಿಗಿಯಾಗುತ್ತಿದೆ. ಇಷ್ಟು ಸತ್ಯ ಇದೆ, ಬಿಗಿಯಾಗ್ತಿದೆ. ಯಾವ ಪ್ರಕಾರ ಅನುಭಾಗ ಫಲ ಹೇಳುವೆಳದೊಳಗ ನಿಂಬ, ಕಾಂಜೀರ, ಹಾಲಾಹಲ ವಿಷ ಹೇಳಿದರಲ್ಲ, ಹಾಗೆಯೇ ಇಲ್ಲಿ ಸ್ಥಿತಿ ಅಥವಾ ಮಿಥ್ಯಾತ್ವದ ಗಾಢತೆ, ಯಾವುದೇ ಒಂದು ಕರ್ಮ ಪ್ರಕೃತಿಯ ಸ್ಥಿತಿಯೊಳಗೆ ಬಿಗಿತನ ಬರೋದಕ್ಕೂ ಹೇಳಿದ್ದಾರೆ. ಬಳ್ಳಿಯ ಹಾಗೆ, ಕಠೋರ ವೃಕ್ಷದ ಹಾಗೆ, ಆಮೇಲೆ ಪಾಷಾಣದ ಹಾಗೆ, ಆಮೇಲೆ ವಜ್ರದ ಹಾಗೆ ಸ್ಥಿತಿ ಬಂಧದೊಳಗರೆ. ಬಳ್ಳಿಯ ಹಾಗೆ ಎಳೆದು ಹಾಕಿದ್ರೆ ಮುಗಿದು ಹೋಯ್ತು ಅದರದ. ವೃಕ್ಷದ ಹಾಗೆ ಅದಕ್ಕೆ ಭಾಳ ಕಷ್ಟಪಡಬೇಕು. ಆಮೇಲೆ ಪಾಷಾಣದ ಹಾಗೆ, ಆಮೇಲೆ ವಜ್ರದ ಹಾಗೆ. ಅದನ್ನೇ ವಜ್ರಲೇಪೋ ಭವಿಷ್ಯತಿ. ಧರ್ಮದ ಸೂಕ್ಷ್ಮತೆಯ ಸಲುವಾಗಿ ಮೊದಲಿನ ಭೂಮಿಕಾನೇ ಎಷ್ಟು ಭದ್ರ ಬೇಕು, ಅದರ ಸಲುವಾಗಿನೇ ಎಷ್ಟು ಕಾಲ ಸಿದ್ಧತೆ ಬೇಕು ಅದನ್ನು ನೋಡ್ಕೊಳ್ಳೋದ್ರೆ ನಮಗೆ ಎಷ್ಟು ಬೇಕಾಗಬಹುದು. ಧರ್ಮದ ಸಲುವಾಗಿ ಭೂಮಿಕಾ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಅದರದ್ದು ಏನೋ ಒಂದು ಕಾಲಾವಧಿ ಇದೆ ಅಥವಾ ಪರಿಣಾಮದೊಳಗೆ ಉಜ್ವಲತೆ ಬರಬೇಕಾದದ್ದು ಇದೆ ಭೂಮಿಕೆಯ ಸಲುವಾಗಿ.
ಅದಕ್ಕೆ ಎಷ್ಟು ಕಾಲ ತಗಲಬಹುದು ಅಥವಾ ಎಷ್ಟು ಪ್ರಯತ್ನ ಮಾಡಬೇಕಾಗುವುದ ಇದನ್ನು ನಮ್ಮ ಅಂತರಂಗವನ್ನು ನಾವೇ ಅರಿತು ಮಾಡಬೇಕಾಗುವುದು ನೋಡ್ರಿ. ಇಲ್ದಿದ್ರೆ ಈ ಎಲ್ಲ ಕೋಲಾಹಲದಿಂದ ಈ ಜೀವನಿಗೆ ಏನಂದ್ರೆ ಏನೂ ಲಭಿಸುವ ಹಾಗೆ ಇಲ್ಲ. ಬಾಹ್ಯ ಕೋಲಾಹಲದಿಂದ ಏನೂ ಲಭಿಸುವ ಹಾಗೆ ಇಲ್ಲ. ಇಲ್ಲಂತೂ ಎಂಥ ಉತ್ಕೃಷ್ಟ ಮಾತು ಹೇಳ್ತಾ ಇದ್ದಾರೆ. ಒಂದು ವಿಶುದ್ಧ ಶುಭೋಪಯೋಗ ರೂಪದ ಪರಿಣಾಮ, ಒಂದು ಜಿನೋಕ್ತ ಸೂತ್ರಗಳ ಅಧ್ಯಯನ, ಮೂರನೇದ ಜೀವ ಮೊದಲಾದ ದ್ರವ್ಯಗಳ ಸ್ವರೂಪದ ಪುನಃ ಪುನಃ ಸ್ಮರಣೆ, ಮತ್ತು ನಾಲ್ಕನೇದ ಪಂಚ ಪರಮೇಷ್ಠಿಗಳ ಗುಣಸ್ತವನ. ಇವ ಪಂಡಿತ್ ಯಾರವರ ರಾಜಮಲ್ಜಿ ಪಾಂಡೇಯನ ಈ ಪ್ರಕಾರದ ಶಬ್ದದ ಇಲ್ಲಿ ಉತ್ಕೀರ್ಣ ಅಥವಾ ಬರೆದಿದ್ದಾರೋ ಆ ವೇಳೆದೊಳಗೆ ಅವರಲ್ಲೇ ಈ ಶಬ್ದಗಳಿಗೆ ಸಂಬಂಧಿಸಿದ ಯಾವ ಭಾವ ಇತ್ತೋ ಆ ಭಾವಕ್ಕೆ ಈ ಕ್ರಿಯೆಗಳನ್ನು ಮಾಡುವಲ್ಲಿ ನಾವು ಅರ್ಹ ಅದೇವೇನ್ರಿ? ಆ ಭಾವಕ್ಕೆ ಅರ್ಹ ಅದೇವೇನ? ಅವರಂತರಂಗದೊಳಗೆ ಈ ಶಬ್ದಗಳನ್ನು ಹೇಳುವ ವೇಳೆದೊಳಗೆ ಯಾವ ಒಂದು ಪರಿಶುದ್ಧ ಅಥವಾ ಪವಿತ್ರ ಅಥವಾ ಪುನೀತ ಭಾವ ಇತ್ತಲ್ಲ, ಆ ಭಾವ ನಮ್ಮಲ್ಲೇ ತಿಳಿದು ಬರಲಿಕ್ಕೆ ಯೋಗ್ಯ, ಅಥವಾ ಆ ಕ್ರಿಯೆ ಮಾಡುವ ವೇಳೆದೊಳಗೆ ನಮ್ಮಲ್ಲೇ ಆ ಭಾವ ಇದೆ ಅಲ್ಲ. ಅವರು ಹೇಳಿದರ್ರಿ ಶಬ್ದ, ಆದರೆ ನಮ್ಮಲ್ಲೇ ಆ ಪ್ರಕಾರದ ಭಾವದಿಂದ ಯುಕ್ತವಾದಂಥ ಕ್ರಿಯೆ ಇದೆಯನ? ಅವರು ಯಾವ ಭಾವಯುಕ್ತ ಈ 4 ಕ್ರಿಯೆ ಹೇಳಿ ಮತ್ತು ಇತ್ಯಾದಿ ಅಂಥೇಳಿ ಹೇಳಿದರೋ, ಇತ್ಯಾದಿ ಈ 4 ಅಥವಾ ಇತ್ಯಾದಿ ಕ್ರಿಯೆಗಳನ್ನು ಮಾಡ್ತಾ ಇರುವ ವೇಳೆದೊಳಗ ಅವರು ಯಾವ ಭಾವ ಅವರ ಜ್ಞಾನಕ್ಕೆ ಗೋಚರಿಸಿದೆಯೋ ಆ ಭಾವ ನಮ್ಮಲ್ಲಿ ಇಲ್ಲ ಅನ್ನೋದ 100ಕ್ಕೆ 200ರಷ್ಟು ಸತ್ಯ ಇದೆ. ಅಶುಭನ ಇದೆ ರೀ, ಆದ್ರೆ ನಾವು ಅಶುಭಕ್ಕನ ಶುಭ ಒಂದು ಸ್ವಲ್ಪ ಏನಿದೆ, ಸಾಮಾನ್ಯ ಅತ್ಯಂತ ಸಾಮಾನ್ಯ ಪುಣ್ಯದ ಬಂಧ ಆಗಲಿಕ್ಕೆ ಯೋಗ್ಯ ಇರುವಂಥ ಯಾವ ಪರಿಣಾಮ ಇದೆ ಅಲ್ಲ, ಅದನ್ನೇ ನಾವು ಬಹಳಷ್ಟು ಅಂಥೇಳಿ ತಿಳ್ಕೊಂಡಿದ್ದೇವ್ರಿ ಒಂದು ಮಾತು. ಆದರೆ ಇಲ್ಲಿ ಆ ಟೀಕಾಕಾರರ ಇವೇನು 4 ಶಬ್ದಗಳನ್ನು ಹೇಳಿ ಮತ್ತು ಇತ್ಯಾದಿ ಅಂಥೇಳಿ ಹೇಳಿದ್ರಲ್ಲ, ಆ ಎಲ್ಲ ಕ್ರಿಯೆಗಳಲ್ಲಿ ಅವರ ದೃಷ್ಟಿಯೊಳಗೆ ಅವರ ಜ್ಞಾನದೊಳಗೆ ಆ ಎಲ್ಲ ಕ್ರಿಯೆಗಳ ಮೂಲಕ ಯಾವ ಭಾವ ಗೋಚರಿಸ್ತಾ ಇದೆಯಲ್ಲ, ಆ ಭಾವದಿಂದ ಅವರು ಕ್ಲಿಶ್ಯಂತೆ ಅಂಥೇಳಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಆ ಭಾವಂತೂ ಇಲ್ಲ. ಈ ಕ್ರಿಯೆಗಳನ್ನು ಮಾಡುವ ವೇಳೆದೊಳಗೆ ಅವರ ಅಂತರ್ಯದಲ್ಲಿ ಇರುವಂಥ ಭಾವ, ಅವರ ಸಮ್ಯಜ್ಞಾನಕ್ಕೆ ಯಾವ ಭಾವ ಭಾಷಿತ ಆಗ್ತಾ ಇದೆ, ಆ ಭಾವ ಈ ಕ್ರಿಯೆಗಳನ್ನು ಮಾಡ್ತಾ ಇರುವ ವೇಳೆದೊಳಗೆ ನಮ್ಮಲ್ಲಿ ಇರೋದನ್ನೇ ಇಲ್ಲ. ಅದಕ್ಕೆ 100ಕ್ಕೆ 200ರಷ್ಟು ಅಂಥೇಳಿ ಹೇಳಿತು. ನೋಡ್ರಿ, ಒಂದಿಷ್ಟು ಗಂಭೀರವಾಗಿ ಆಲೋಚನೆ ಮಾಡಿದ ನಂತರ ಇವು 4 ಅಂತೂ ಏನದವು ಪರ ಇದಾವಲ್ಲ. ಮೊದಲನೇದ್ದು ಆ ಶುಭೋಪಯೋಗ ರೂಪದ ಪರಿಣಾಮ ಬಂಧದ ಕಾರಣ ಇದೆ, ಅರ್ಥಾತ್ ಪರಭಾವ ಇದೆ ರೀ. ಎರಡನೇದ್ದ ಜ್ಞಾನ ಪರಸನ್ಮುಖ ಪ್ರವೃತ್ತಿ ಮಾಡ್ತಾ ಇದೆ, ಏನು ಜಿನೋಕ್ತ ಸೂತ್ರಗಳದ ಅಧ್ಯಯನ ಮಾಡ್ತಾ ಇದೆ. ಹಾಗಾದ್ರೆ ಜ್ಞಾನಕ್ಕೆ ಅವಲಂಬನೆ ಯಾವುದರದಿದೆ? ಪರದ್ರವ್ಯದ ಇದೆ. ಮೂರನೇದ್ದ ಜೀವ ಮೊದಲಾದ 6 ದ್ರವ್ಯಗಳ ಸ್ಮರಣೆ ಪುನಃ ಪುನಃ, ಅದರಲ್ಲಂತೂ ಸ್ಪಷ್ಟ ರೂಪದಿಂದ ಪರನ ಇದೆ ರೀ. ಇನ್ನು 4ನೇದ ಅದಕ್ಕಿಂತಲೂ ಪರ ಇದೆ, ಪಂಚ ಪರಮೇಷ್ಠಿಗಳ ಪರದ್ರವ್ಯನ ಅದರಲ್ಲ. ಹಾಗಾದರೆ ಯೋಚನೆ ಮಾಡುವುದು ಗಂಭೀರವಾಗಿ. ಪರದ್ರವ್ಯದೊಳಗಂತೂ ಅನಾದಿ ಕಾಲದಿಂದ ನನ್ನ ರುಚಿ,
ನನ್ನ ಜ್ಞಾನದ ಪ್ರವೃತ್ತಿ ನಡೆದದ್ದೇ ಇದೆ ಅಂಥದರೊಳಗ ಯಾವುದೋ ಒಂದು ಪರದೊಳಗನ ಪರಿವರ್ತನೆ ಮಾಡಿ ಯಾವ ಪರದ್ರವ್ಯವನ್ನು ಆಶ್ರಯಿಸಿ ಕಾರ್ಯ ಮಾಡ್ತಾ ಇರ್ತೇನಲ್ಲ ಆ ಪರದ್ರವ್ಯವನ್ನು ಬಿಡೋದ ಬೇರೆ ಪರದ್ರವ್ಯವನ್ನು ಆಶ್ರಯಿಸಿ ಕಾರ್ಯ ಮಾಡುತ್ತೆ. ಇದರಿಂದ ನನ್ನ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಮಾರ್ಗದೊಳಗೆ ಬದಲಾವಣೆ ಆಗಬಹುದೇನ? ಗಂಭೀರವಾಗಿ ಆಲೋಚನೆ ಮಾಡೋದ್ರೆ ಒಂದು ಪರ ಬಿಟ್ಟು ಇನ್ನೊಂದು ಪರದೊಳಗೆ ಅರೆ ನೋಡ್ರಿ, ಇದರಲ್ಲಿ ಇನ್ನೊಂದು ಸ್ವಲ್ಪ ಸ್ಪಷ್ಟೀಕರಣ ಮಾಡಿದರೆ ಯಾವ ಒಂದು ಪರವನ್ನ ಅಥವಾ ಪರದ ಒಂದು ವಿಭಾಗವನ್ನ ಪರಿತ್ಯಾಗ ಮಾಡಿ ಇನ್ನೊಂದು ಪರದ ವಿಭಾಗದೊಳಗೆ ಪ್ರವೃತ್ತಿ ಮಾಡ್ತಾ ಇರೋ ವೇಳೆದೊಳಗ ಧರ್ಮ ಆಗುವ ಮಾತಂತೂ ಇಲ್ಲ. ಅದರ ಪುಣ್ಯರೇ ಆಗಬಹುದೇನ್ರಿ? ಪುಣ್ಯ ತನ್ನ ಪರಿಣಾಮದಿಂದ ಆಗ್ತಿದೆ, ಆ ಪರದ್ರವ್ಯದ ಬದಲಾವಣೆಯಿಂದ ಆಗ್ತಿದೆ. ಹಾಗಾದ್ರೆ ಎಂಥ ಕಾರ್ಯ ನಾವು ಮಾಡ್ತಾ ಇದ್ದೀವಿ? ಪರದ ವಿಭಾಗ ನಾವು ಎರಡು ಪ್ರಕಾರ ಮಾಡಿದ್ದೇವ್ರಿ, ಹೌದೇನಲ್ರಿ? ಒಂದು ಪರದೊಳಗೆ ಪ್ರವೃತ್ತಿ, ಒಂದು ವಿಭಾಗ ರೂಪದ ಪರದೊಳಗೆ ಪ್ರವೃತ್ತಿ ಮಾಡಿದರೆ ಸಂಸಾರ, ಇನ್ನೊಂದು ವಿಭಾಗ ರೂಪದ ಪರದೊಳಗೆ ಪ್ರವೃತ್ತಿ ಮಾಡಿದರೆ ಧರ್ಮ ಅಂಥೇಳಿ ನಾವು ಮನ್ನಿಸಿಕೊಂಡಿದ್ದೇವೆ. ಬರೇ ಮನ್ನಿಸಿಕೊಂಡಿಲ್ಲ, ಆ ಪ್ರಕಾರದ ನಮ್ಮದು ನಿರಂತರ ಜ್ಞಾನದೊಳಗ ಪ್ರವೃತ್ತಿ ಇದೆ, ಸ್ವೀಕಾರ ಇದೆ, ಆ ಪ್ರಕಾರದ ನಮ್ಮದು ರುಚಿ ಇದೆ, ಆ ಪ್ರಕಾರದಿಂದ ನಮ್ಮದು ಪ್ರವೃತ್ತಿ ನಡೆಯುತ್ತೆ ಇದೆ. ಬಹಳ ಬಿಡಿಸಿ ಹೇಳೋದರೊಳಗೆ ಏನು ಅರ್ಥ ಅಂದರೆ ಇಷ್ಟು ಹೇಳಿದ್ದಿದೆ, ಬಹಳ ಪರ್ಯಾಪ್ತ ಇದೆ ರೀ. ಅದ ಪರದೊಳಗನೆ ಎರಡು ವಿಭಾಗ ಮಾಡಿದೆವು. ಒಂದು ವಿಭಾಗದ ಪರದೊಳಗೆ ನಾವು ಪ್ರವೃತ್ತಿ ಮಾಡಿದೆವು ಅಂತಂದ್ರೆ ಬಂಧ ಸಂಸಾರ ನಮ್ಮನ್ನ ನಾವು ಅಪರಾಧಿ ಅಂತ ಹೇಳಿ ತಿಳಿತೇವ್ರಿ. ಇನ್ನೊಂದು ವಿಭಾಗ ರೂಪದೊಳಗ ಇನ್ನೊಂದು ವಿಭಾಗ ರೂಪ ಪರದೊಳಗ ಪ್ರವೃತ್ತಿ ಮಾಡಿದ್ರ ನಮ್ಮನ್ನ ಧಾರ್ಮಿಕ ಯೋಗ್ಯ, ಅರೆ ನಾವು ನಿರಪರಾಧಿ ಅಲ್ಲ. ಅದೇನು ಉತ್ಕೃಷ್ಟ ಅದ ಶಬ್ದದ ಪ್ರಯೋಗನ ಬೇಕಿಲ್ಲ. ಅಂಥ ರೂಪದಿಂದ ನಮ್ಮನ್ನು ನಾವು ತಿಳಿದಿದ್ದೇವೆ. ಅದಕ್ಕೆ ಅದನ್ನೇ ಹೇಳ್ತಾ ಇರೋದ್ರೆ ಧರ್ಮ ಮಾಡ್ತಾ ಇದ್ದೇನೆ. ಅರೇ ಯಾರು ಮಾಡ್ತಾರ ಈಗಿನ ಕಾಲದೊಳಗೆ? ಮತ್ತರೆ ಅದರ ಪೋಷಣೆಯ ಸಲುವಾಗಿ ಯಾರು ಮಾಡ್ತಾರೆ ಈಗಿನ ಕಾಲದೊಳಗೆ? ಬಸ್ತಿಗೆ ಎಷ್ಟು ಜನ ಹೋಗ್ತಾರೆ ಹೇಳಿ? ಏನ್ ಮಾಡೋದ್ರಿ? ಈ ಪ್ರಕಾರ ಇದೇನು ಶಬ್ದ ಹೇಳ್ತಲ್ಲ, ಬಸ್ಸಿಗೆ ಎಷ್ಟು ಜನ ಹೋಗ್ತಾರೆ ಹೇಳ್ರಿ? ಸ್ವಾಧ್ಯಾಯ ಯಾರು ಮಾಡ್ತಾರೆ? ಈ ಸ್ವಾಧ್ಯಾಯ ಯಾರಿಗೆ ಬೇಡ. ಈ ಪ್ರಕಾರದೇನು ವಚನಗಳಿದಾವೆ, ಈ ವಚನದ ಅಭಿಪ್ರಾಯದ ಭೂಮಿಕೆಯೊಳಗ, ಈ ವಚನದ ಅಭಿಪ್ರಾಯದ ಭೂಮಿಕೆಯೊಳಗ ನಾವು ಮಾಡುವಂಥ ದೇವದರ್ಶನ ಮತ್ತು ಶಾಸ್ತ್ರ ಸ್ವಾಧ್ಯಾಯ ಪುಣ್ಯಕರ್ಮದ ಬಂಧಕ್ಕೆ ಕಾರಣ ಆಗ್ತಾವೆಯೋ ಅಥವಾ ಪಾಪ ಕರ್ಮದ ಬಂಧಕ್ಕೆ ಕಾರಣ ಆಗ್ತಾವೋ, ಇದ್ರದ್ದು ಒಂದಿಷ್ಟು ವಿಚಾರ ಮಾಡಿಕೊಳ್ಳೋದು. ಪರದ್ರವ್ಯದ ಆಶ್ರಯದಿಂದ, ಪರದ್ರವ್ಯದ ಆಧಾರದಿಂದ ಮಾಡುವಂಥ ಪರಿಣಾಮನದೊಳಗ ಈ ಜೀವನಿಗೆ ಎಲ್ಲಿ ಪುಣ್ಯನ ಬಂಧ ಆಗೋದಿಲ್ಲ, ಪರಿಣಾಮದೊಳಗೆ ಮಂದತೆ ಬಂದಿದ್ರೆ ಆಗೋದಿದೆ ರೀ. ಇಲ್ಲದಿದ್ರೆ ಪುಣ್ಯ ಪಾಪ ಪರದ್ರವ್ಯಾಶ್ರಿತ ಇಲ್ಲವೇ ಇಲ್ಲ. ಹೀಗಿರುವ ವೇಳೆದೊಳಗ ಆ ಅಲೌಕಿಕವಾದಂಥ ಅಪೂರ್ವವಾದಂಥ ರತ್ನತ್ರಯಮಯವಾದಂಥ ಮೋಕ್ಷ ಮಾರ್ಗ ಅಥವಾ ಧರ್ಮ ಹೇಗಿರೋ ಸಾಧ್ಯ ಇದೆ ರೀ? ಪುಣ್ಯನ ಇಲ್ಲಲ್ಲಿ. ಎಲ್ಲಿ ಅಂಥೇಳಿ ಮತ್ತೆ ಬಾಯಿ ಬಿಡೋದು ಬೇಡ. ನಾವು ಎಲ್ಲಿ ಅಂಥೇಳಿ ಬಾಯಿ ಬಿಡೋದು ಬೇಡ. ಅಲ್ಲಿ ಪುಣ್ಯನ ಇಲ್ಲ ಅಂದ ಮೇಲೆ ಅಲ್ಲಿ ನಿನಗೆ ಧರ್ಮ ಹೇಗೆ ಯಾವಾಗ ಆಗೋದು? ಇದನ್ನು ನಮ್ಮಲ್ಲೇ ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು. ಅರೆ ದೀರ್ಘ ವಿಚಾರ, ಆ ವಿಚಾರದ ಫಲ
ಮಾರ್ಗದ ನಿರ್ಣಯ ಆಗಿದ್ರೇ ಅದಕ್ಕೆ ವಿಚಾರ ಅಂತಾರೋ. ಆ ವಿಚಾರ ನಮ್ಮಲ್ಲೇ ನಡೀಲಿಕ್ಕೆ ಬೇಕು. ಇಲ್ದಿದ್ರೆ ನಾವು ಇಷ್ಟು ದಿವಸ ಮಾಡಿದ ಕಾರ್ಯ ಅಥವಾ ಇನ್ನು ಮುಂದೆ ಮಾಡುವ ಕಾರ್ಯ ಕೂಡ ಯಾವುದೇ ವಿಶೇಷ ಫಲವನ್ನು ಕೊಡುವುದಿಲ್ಲ. ವಿಶೇಷ ಫಲ ಅಂದ್ರೆ ಮೋಕ್ಷ ಮಾರ್ಗನರೇ. ವಿಶೇಷ ಫಲ ಅಂದ್ರೆ ಸ್ವರ್ಗಕ್ಕೆ ಹೋಗೋದಾ, ಭೋಗಭೂಮಿಗೆ ಹೋಗೋದಾ, ಏನೇನೋ ಆಗೋದಾ, ಇದು ಯಾವುದೂ ವಿಶೇಷ ಫಲ ಅಲ್ಲ. ವಿಶೇಷ ಫಲ ಅರ್ಥಾತ್ ಮೋಕ್ಷ ಮಾರ್ಗದ ಉಪಲಬ್ಧಿ, ಸ್ವಾಧೀನತೆಯ ಒಂದು ಪ್ರವೃತ್ತಿ, ಸ್ವಭಾವ ಸನ್ಮುಖ ಜ್ಞಾನ ದರ್ಶನದ ರುಚಿ ಇದೇನಿದೆ ಇದುವೇ ವಿಶೇಷ. ತಿಳ್ಕೊಂಡ್ರ ಅಥವಾ ತಿಳ್ಕೊಳ್ಳುವಂಥ ಒಂದು ಕಾರ್ಯ ಆಂತರ್ಯದೊಳಗೆ ಈಗೇನು ನಡಿಬೇಕಾಗಿದೆ, ಅದೇ ಇದೇ ಕಾರ್ಯ ನಡಿಬೇಕು. ಸಂಜ್ಞೀತನದ ಉಪಯೋಗ ಇದುವೇ ಇದೆ. ನಾನೇನು ಮಾಡ್ತಾ ಇದ್ದೇನೆ, ಆ ಮಾಡುವಿಕೆಯೊಳಗ ಭವ ಪದ್ಧತಿನೇ ಮುಂದುವರಿಯೋದಿದೆಯೋ ಅಥವಾ ಭವದ ವಿಚ್ಛೇದ ಆಗುವಂಥದ್ದು ಏನಾದರೂ ನನ್ನ ಪರಿಣಾಮದೊಳಗೆ, ನನ್ನ ಜ್ಞಾನದೊಳಗೆ, ನನ್ನ ಶ್ರದ್ಧೆಯೊಳಗೆ, ನನ್ನ ರುಚಿಯೊಳಗೆ ಏನಾದರೂ ನಡೆದಿದೆ, ಇದನ್ನು ಅವಲೋಕನೆ ಮಾಡಿಕೊಳ್ಳೋದು, ಪ್ರತ್ಯಕ್ಷ ಕಂಡುಕೊಳ್ಳೋದು ಮತ್ತು ಅದರ ಅನುಸಾರ ತಾನು ಕಾರ್ಯಪ್ರವೃತ್ತಾಗೋದು ಅವಶ್ಯಕ ಇದೆ. ಇಲ್ಲ ಅಂತಂದ್ರೆ ಹೀಗೆ ಕೃತ್ರಿಮವಾಗಿ ದೇವದರ್ಶನ, ಕೃತ್ರಿಮವಾಗಿ ದಾನ, ಕೃತ್ರಿಮವಾಗಿ ಗ್ರಂಥ ಪ್ರಕಾಶನ, ಕೃತ್ರಿಮವಾಗಿ ಸ್ವಾಧ್ಯಾಯ, ಇದರ ಫಲ ಯಾವುದೂ ಇಲ್ಲ. ಕರ್ಮಾಧೀನ ರೂಪದ ಕೃತ್ರಿಮ ಜೀವನವೇ ಲಭಿಸುತ್ತದೆ. ಕರ್ಮಭಿ ಕ್ಲಿಶ್ಯಂತಾಂ ವಿಶುದ್ಧ ಶುಭೋಪಯೋಗ ರೂಪ ಪರಿಣಾಮ ಜಿನೋಕ್ತ ಸೂತ್ರಗಳ ಅಧ್ಯಯನ, ಜೀವ ಮೊದಲಾದ ದ್ರವ್ಯಗಳ ಸ್ವರೂಪದ ಪುನಃ ಪುನಃ ಸ್ಮರಣೆ, ಪಂಚಪರಮೇಷ್ಠಿಗಳ ಭಕ್ತಿ ಇತ್ಯಾದಿ ಅನೇಕ ಕ್ರಿಯಾ ಭೇದಗಳ ಮೂಲಕ ಬಹಳಷ್ಟು ವಿಶ್ವಾಸದಿಂದ ಕಷ್ಟಪಡುತ್ತಿದ್ದರೆ ಪಡದೆ, ಆದರೆ ಶುದ್ಧ ಸ್ವರೂಪದ ಪ್ರಾಪ್ತಿಯಾದರೆ ಅದಂತೂ ಶುದ್ಧ ಜ್ಞಾನದ ಮೂಲಕ ಆಗಬಹುದಾಗಿದೆ. ಒಂದೇನು ಬಂತು? ಶುದ್ಧ ಜ್ಞಾನದ ಮೂಲಕ. ಶುದ್ಧ ಜ್ಞಾನ ಯಾವುದು? ಶುದ್ಧ ಜ್ಞಾನ ಯಾವುದು? ಯಾವುದು ಪರದ ಅವಲಂಬನೆ ಮಾಡಿಲ್ಲವೋ, ಯಾವುದು ಪರದ ಅವಲಂಬನೆ ಮಾಡಿಲ್ಲವೋ, ಯಾವುದ ಕರ್ಮದ ವಶ ಇಲ್ಲವೋ ಆ ಜ್ಞಾನ ಏನಿದೆ ಅದು ಶುದ್ಧ ಜ್ಞಾನ ಇದೆ. ಪರದ ಅವಲಂಬನೆ ಮಾಡಿರುವ ಜ್ಞಾನಂತೂ ಅಶುದ್ಧ ಇದೇನೇ ಇದೆ. ಆದರೆ ಕರ್ಮದ ವಶ ಆಗಿರುವಂಥ ಜ್ಞಾನದ ಪರ್ಯಾಯ ಮತಿಜ್ಞಾನ ರೂಪ, ಶ್ರುತಜ್ಞಾನ ರೂಪ ಇವು ಕೂಡ ಏನದವು? ಒಂದಪೇಕ್ಷಾದಿಂದ ಪರದವು. ಅಲ್ಲಿ ಶುದ್ಧ ಜ್ಞಾನ ಅರ್ಥಾತ್ ಹಿಂದಿನ ಶ್ಲೋಕದೊಳಗೆ ಬಹಳಷ್ಟು ಚರ್ಚೆ ಆಗಿರುವಂಥ ಜ್ಞಾನ ಮಾತ್ರ ಅನ್ನುವ ಶಬ್ದದಿಂದ ಏನು ಆಗಿತ್ತಲ್ಲ ಚರ್ಚೆ, ಅದಂಥೇಳಿ ತಿಳ್ಕೊಳ್ಳಿ. ಶುದ್ಧ ಜ್ಞಾನ ಅಂದರೆ ಏನ? ಜ್ಞಾನ ಮಾತ್ರ. ಅದರದ್ದು ಬಾಹ್ಯ ಲಕ್ಷಣ ಇದೆ, ನಿರಾಲಂಬಿ ಮತ್ತು ಭೇದ ರಹಿತ. ಬಾಹ್ಯ ಲಕ್ಷಣ ಶುದ್ಧ ಜ್ಞಾನದ ಬಾಹ್ಯ ಲಕ್ಷಣ ಯಾವುದ? ನಿರಾಲಂಬಿ ಇದೆ, ಭೇದ ರಹಿತ ಇದೆ, ನಿರ್ಭೇದ ಇದೆ. ನಿರಾಲಂಬಿ ನಿರ್ಭೇದ, ಅದಕ್ಕೆ ಶುದ್ಧ ಅಂತಾರೆ. ಆ ಶುದ್ಧ ಜ್ಞಾನದ ಮೂಲಕನ ಅರ್ಥಾತ್ ಯಾವುದು ಪರದ ಅವಲಂಬನೆ ಇಲ್ಲದ್ದನ, ಯಾವುದು ಕರ್ಮದ ವಶ ರೂಪದ ಭೇದ ರೂಪ ಇಲ್ಲದ್ದನ, ಯಾವ ಜ್ಞಾನ ಇದೆಯೋ ಆ ಜ್ಞಾನದ ಮೂಲಕ ಆ ಜ್ಞಾನ ಸ್ವರೂಪದ ಜ್ಞಾನ ಸ್ವಭಾವದ ಪ್ರಾಪ್ತಿಯಾಗೋದಿದೆ. ಯಾವಾಗ ಆದ್ರೂ ಅದರಿಂದನ ಆಗೋದಿದೆ ವಿನಃ ಬೇರೆ ಯಾವುದರಿಂದನೂ ಯಾವುದರ ಮೂಲಕನೂ ಆಗೋ ಸಾಧ್ಯ ಇಲ್ಲ. ಹೀಗಿರೋ ವೇಳೆದೊಳಗ ಅದನ್ನು ಮಾಡೋದು ಬಿಟ್ಟು ಈ ಎಲ್ಲ ಕಾರ್ಯಗಳಲ್ಲಿ ಇತ್ಯಾದಿ ಅಂಥೇಳಿ ಹೇಳಿದರೆ ಬೇಕಾದಷ್ಟು ಮನಸ್ಸಿಗೆ ಬಂದ ಹಾಗೆ ಅನೇಕ ಪ್ರಕಾರ ಕಾರ್ಯಗಳನ್ನು ಮಾಡಿ ಕ್ಲೇಶ ಪಡ್ತಿದ್ದರೆ ಪಡ್ಲಿ.
ನಾವೇನು ಮಾಡೋದಿದೆ ಅದಕ್ಕೆ? ಕಾರು ಹೊರಟೈತಿ, ಐತಿ ಒಂದು ಶೀಟ, ನಡೀರಿ ಅಂಥೇಳಿ ಅಂದ್ರನು ಅಲ್ಲೇ ಹೋಗ್ತಿರ್ತಾನೆ ರೀ ಅವನು. ಆದ್ರೆ ಅವ ಅಭಿಮಾನದಿಂದ ಹೋಗಲಿಲ್ಲ ಅದರೊಳಗೆ, ಕಾರೊಳಗೆ ಕ್ಲೇಶ ಪಡ್ತಿದ್ರ ಅವ ಕಾರ್ ನಾವೇನು ಮಾಡೋದ್ರಿ? ಮಿತ್ರತ್ವವನ್ನು ದರ್ಶಿಸಿದ, ಅಪನತ್ವವನ್ನು ದರ್ಶಿಸಿದ. ದೂರ ಆಗ್ತೈತಿ ನಡೀರಿ, ಮೊದಲ ನಿಮ್ಮ ಕಾಲೊಳಗೆ ನೋವೈತಿ ಅಂಥೇಳಿ ಹೇಳಿದ್ರನು ಕೂಡ ಇವು ಯಾವ ಕಾರಣದಿಂದೋ ಗೊತ್ತಿಲ್ಲ. ತನ್ನ ಬುದ್ಧಿಯ ಅಜ್ಞಾನದ ಕಾರಣದಿಂದ ಅವ ಆ ಕಾರಲ್ಲಿ ಹತ್ತಲಿಲ್ಲ. ಕ್ಲೇಶ ಯಾರಿಗಾಗೋದ್ರೆ? ಅದೇ ಪ್ರಕಾರ ಜ್ಞಾನಿ ಗುರುಗಳ ನಡಿಯಪ್ಪ, ಮೋಕ್ಷ ಮಾರ್ಗ ಇಷ್ಟು ಸರಳ ಇದೆ. ನೀನು ಬರೇ ನಿನ್ನ ಉಪಯೋಗದೊಳಗ ಸ್ವ ಮತ್ತು ಪರಗಳ ಸ್ವರೂಪವನ್ನು ತಿಳ್ಕೊಂಡ ಪರದಿಂದ ಉಪಯೋಗವನ್ನು ವಿಮುಖ ಮಾಡ ಅಂಥೇಳಿ ಹೇಳಿದ್ರೆ ನಾಳೆ ಪೂಜೆ ಮಾಡಿದ್ದ ನನ್ನ ಜೀವನದೊಳಗೆ ಏನ ಸಾರನ ಅನಿಸೋದಿಲ್ಲ. ಉಪವಾಸ ಮಾಡ್ಕೊಂತ ಬಂದಿದ್ದೇನೋ, ನನಗೆ ಅದರೊಳಗೆ ಸಮಾಧಾನ, ನನಗೆ ಯಾವ ಕಷ್ಟನೂ ಇಲ್ಲ ಅದರೊಳಗೆ ಅಂಥೇಳಿ ಹೇಳ್ತಿದ್ದ ಅಂತಂದ್ರೆ ಇವನ ಮೇಲೆ ದಯಾ ಮಾಡಿ ಏನಂತನೋ, ಇವನಿಗೆ ಯಾವಾಗ ತಿಳಿತಿದೆಯೋ ತಿಳಿಲಿ, ಕಾಲ ಬಂದ ಮೇಲೆ ನಾನು ತಿಳಿಯೋದಿದೆ, ನಾನು ತಿಳಿಸಿದ್ರೆ ತಿಳಿಯೋದಿಲ್ಲ ಅಂಥೇಳಿ ತನ್ನ ಪಾಡಿಗೆ ತಾನು ಇವನ ಸಲುವಾಗಿ ನಿಂತುಕೊಳ್ಳೋದನ್ನು ಹೊರಟು ಹೋದ್ರಿ. ಕುಂದರ ಹೋದರು, ಅಮೃತಚಂದ್ರರ ಹೋದರು, ಸ್ವಾಮೀಜಿ ಹೋದರು, ಅಪ್ಪಾಜಿ ಹೋದರು. ಹೌದು ಅಥವಾ ಇಲ್ಲ? ಹೋದ್ರೆ ಅವ್ರು ನಮ್ಮ ಸಲುವಾಗಿ ಏನು ನಿಲ್ಲಲಿಲ್ಲ. ಆಯು ಪೂರ್ಣಾಗಿ ಹೋದದರ ಮಾತು ಹೇಳಲಿಲ್ಲ. ಹೋದರಂದ್ರೆ ಆಯು ಪೂರ್ಣಾಗಿ ಈ ದೇಹವನ್ನು ಬಿಟ್ಟು ಹೋದದ್ದು ಮಾತು ಹೇಳಲಿಲ್ಲ. ಆದರೆ ತಮ್ಮ ಮಾರ್ಗವನ್ನು ಅವರು ಬಿಟ್ಟುಕೊಡಲಿಲ್ಲ. ತಮ್ಮ ಮಾರ್ಗದೊಳಗೆ ಅವರ